ಸತತ ಸೋಲುಗಳಿಂದ ಕೆಂಗೆಟ್ಟಿರುವ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೆ ಸೋಲು ಗೆಲುವಿನ ಮಿಶ್ರಫಲ ಕಂಡಿರುವ ಕೋಲ್ಕತಾ ನೈಟ್ ರೈಡರ್ಸ್ ತಂಡಗಳು ಶುಕ್ರವಾರದ IPL ಪಂದ್ಯದಲ್ಲಿ ಮುಖಾಮುಖಿ ಆಗಲಿವೆ. CSK ಟೂರ್ನಿಯ ಮೊದಲ ಹಂತದಲ್ಲಿ ಈ ಬಾರಿ ನಿರೀಕ್ಷಿತ ಪ್ರದರ್ಶನ ನೀಡೋಕೆ ವಿಫಲ ಆಗಿದೆ. ಆರಂಭಿಕ ಜಯದ ನಂತರ ಸತತ 4 ಸೋಲು ಕಂಡಿರುವ ಚೆನ್ನೈ ಹಾಗೂ 3 ಸೋಲು 2 ಜಯ ಕಂಡಿರುವ KKR ಗೆಲುವಿನ ಹುಡುಕಾಟದಲ್ಲಿವೆ. ತವರಿನ ಲಾಭದೊಂದಿಗೆ ಯಶಸ್ಸಿನ ಹಾದಿ ತುಳಿದಿದ್ದ CSK ಈ ಬಾರಿ ಲಾಭ ಪಡೆಯೋಕೆ ವಿಫಲಗೊಂಡಿದೆ. ಮತ್ತೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ MS ಧೋನಿ ಅವರು CSK ಸಾರಥ್ಯವನ್ನು ವಹಿಸಿದ್ದಾರೆ. ಸೋಲಿನ ಸುಳಿಯಿಂದ ಹೊರಬರುತ್ತಾ ಈಗಲಾದರೂ ಅನ್ನೋದು ಇವತ್ತು ಗೊತ್ತಾಗುತ್ತೆ. IPL 2025 ನಲ್ಲಿ MS ಧೋನಿ ಈಗ ಮೊದಲ ಬಾರಿ ಕ್ಯಾಪ್ಟನ್ಸಿ ವಹಿಸ್ತಾ ಇದ್ದಾರೆ. CSK ತಂಡದ ಕ್ಯಾಪ್ಟನ್ಸಿ. ಒಂದು ಕಾಲದಲ್ಲಿ MS ಧೋನಿ ಅವರು ಕ್ಯಾಪ್ಟನ್ ಆಗಿದ್ದಾಗ CSK ತಂಡ ಸುವರ್ಣ ಯುಗವನ್ನೇ ಕಂಡಿತ್ತು. IPL ಟೂರ್ನಿಯಲ್ಲಿ ಗೆಲುವನ್ನು ಪಡೆದಿತ್ತು. ಈಗ ಮತ್ತೆ ಅದೇ ಪವಾಡ ಮರುಕಳಿಸುತ್ತಾ ಅಂತ ನೋಡಬೇಕಾಗಿದೆ. ಈಗ CSK 1 ಜಯ ಮಾತ್ರ ಕಂಡಿದೆ, ಇನ್ನು 3 ಸೋಲುಗಳನ್ನು ಕಂಡಿದೆ. ಹಾಗಾಗಿ ಈಗ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಈ CSKಗೆ ಯಾವ ಫಲ ಸಿಗುತ್ತೆ? MS ಧೋನಿ ಅವರ ನಾಯಕತ್ವದ ಏನು ಮ್ಯಾಜಿಕ್ ಇವತ್ತಿನ ದಿನ ಕೆಲಸ ಮಾಡುತ್ತಾ ಅಂತ ನೋಡಬೇಕಾಗಿದೆ. ಆದರೆ CSK ತಂಡಕ್ಕೆ ಗೆಲುವಿನ ಅತ್ಯಂತ ಅಗತ್ಯ ಇದೆ. ಇನ್ನು ಕೋಲ್ಕತಾ ನೈಟ್ ರೈಡರ್ಸ್ ಸಹ ಸೋಲು ಗೆಲುವುಗಳ ಮಿಶ್ರ ಫಲವನ್ನು ಕಂಡಿದೆ. ಈ ಎರಡೂ ತಂಡಗಳಿಗೂ ಸಹ ಇವತ್ತು ನಡೀತಕ್ಕಂಥ ಪಂದ್ಯ ಬಹಳ ಮುಖ್ಯವಾದ್ದು. ಅಂತಿಮ ಫಲಿತಾಂಶ ಏನಾಗುತ್ತೆ? ಕ್ರಿಕೆಟ್ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ದಾರೆ.